ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಶಿವಮೊಗ್ಗ ಕೋಮುವಾದದ ವಿಷಯಕ್ಕೆ ಸದಾ ಸುದ್ದಿ ಆಗ್ತಾನೆ ಇರುತ್ತೆ ಅನ್ನೋದೇ ವಿಷಾದನೀಯ. ಇದೀಗ ಸಂಕೇತ್ ಅನ್ನೋ ಯುವಕನ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಇಡೀ ಶಿವಮೊಗ್ಗದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಬಾಲಕ ಸಂಕೇತ್ ಹತ್ಯೆ ಇದೀಗ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಅಸಲಿಗೆ ಏನಿದು ಘಟನೆ ಅನ್ನೋದನ್ನು ನೋಡ್ತಾ ಹೋಗೋಣ. ಶಿವಮೊಗ್ಗ ಹೊರವಲಯದ ಸುಳೇಬೈಲ್ನಲ್ಲಿ ಸ್ಪೆಷಲ್ ಕ್ಲಾಸನ್ನು ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ದಂಥ SSLC ವಿದ್ಯಾರ್ಥಿಯನ್ನು ಅದೇ ಬಡಾವಣೆಯ 9ನೇ ತರಗತಿ ಫೇಲ್ ಆಗಿರುವ ಬಾಲಕರು ಹಲ್ಲೆ ಮಾಡಿ ಆತನ ಉಸಿರನ್ನು ನಿಲ್ಲಿಸಿಬಿಡ್ತಾರೆ ಅನ್ನೋ ಸುದ್ದಿಯೇ ಇವತ್ತು ಬೆಂಕಿ ಬಿರುಗಾಳಿ ಹಾಗೆ ಇಡೀ ಕರ್ನಾಟಕವನ್ನು ವ್ಯಾಪಿಸಿದೆ. ಜೊತೆಗೆ ಇದು ಧರ್ಮಗಳ ನಡುವಿನ ಕಾದಾಟದ ರೀತಿಯೂ ಕೂಡ ಬದಲಾಗ್ತಾ ಇರೋದು ನೋಡಿ. ಶಿವಮೊಗ್ಗದ ಹೊರವಲಯದ ಸುಳೇಬೈಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ಪರೀಕ್ಷೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸನ್ನು ತೆಗೆದುಕೊಳ್ಳಲಾಗ್ತಾ ಇತ್ತು. ಇದೇ ಸುಳೇಬೈಲು ಬಡಾವಣೆಯ ಸಂಕೇತ್ ಕ್ಲಾಸನ್ನು ಮುಗಿಸ್ಕೊಂಡು ವಾಪಸ್ ಮನೆಯತ್ತ ಹೋಗಬೇಕಾದ್ರೆ ಸ್ನೇಹಿತ ಗಿರೀಶ್ ಮೇಲೆ ಅದೇ ಬಡಾವಣೆಯ 5 ಬಾಲಕರು ಏಕಾಏಕಿಯಾಗಿ ಹಲ್ಲೆ ಮಾಡ್ತಾ ಇರ್ತಾರೆ. ಈ ನಡುವೆ ಗಿರೀಶ್ನನ್ನು ಬಚಾವ್ ಮಾಡಲಿಕ್ಕೆ ಅಲ್ಲಿಗೆ ಸಂಕೇತ್ ಹೋಗ್ತಾನೆ. ಆ 5 ಬಾಲಕರು ಸಂಕೇತ್ನ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಾರೆ. ಇದರಿಂದ ಸಂಕೇತ್ ಅಲ್ಲಿಯೇ ಕುಸಿದು ಬೀಳ್ತಾನೆ. ನಂತರ ಗಿರೀಶ್ ತನ್ನ ಮನೆಯವರಿಗೆ ಮತ್ತು ಅಕ್ಕಪಕ್ಕದವರಿಗೆ ಗಲಾಟೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಇದರಿಂದ ಅಕ್ಕಪಕ್ಕದವರು ಅಲ್ಲಿಗೆ ಹೋಗಿ ನೋಡಿದಾಗ ಹಲ್ಲೆಗೊಳಗಾದಂಥ ಸಂಕೇತ್ನ ಸ್ಥಿತಿ ಗಂಭೀರವಾಗಿರುತ್ತೆ. ಕೂಡಲೇ ಆತನನ್ನು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಮಾರ್ಗ ಮಧ್ಯೆ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಡುತ್ತೆ. ಘಟನೆಯ ಬಗ್ಗೆ ತಿಳಿತಾ ಇದ್ದಂತೆ ಇರುವ ಒಬ್ಬನ ಮಗನನ್ನು ಕೂಡ ಕಳ್ಕೊಂಡ್ಬಿಟ್ವಲ್ಲಪ್ಪ ಅಂತ ಇನ್ನೊಂದು ಕಡೆ ಹೆತ್ತವರು ಆಘಾತಕ್ಕೊಳಗಾಗ್ಬಿಟ್ಟಿದ್ದಾರೆ. ಮಗನ ಸುದ್ದಿಯ ತಿಳಿದಂಥ ಅಪ್ಪ ಅಮ್ಮ ಇಡೀ ಕುಟುಂಬಸ್ಥರು ದೊಡ್ಡ ಮಟ್ಟಿಗಿನ ಆಕ್ರಂದನ, ಅವರ ಶೋಕ ಎಲ್ಲವೂ ಕೂಡ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಗಿರೀಶ್ ಮತ್ತು ಮೃತ ಸಂಕೇತ್ ಇವರಿಬ್ಬರು ಕೂಡ ತುಂಬ ಕ್ಲೋಸ್ ಫ್ರೆಂಡ್ಸ್ ಕೂಡ. ಈ ಹಿನ್ನೆಲೆಯಲ್ಲಿ ಗಿರೀಶ್ ಮೇಲೆ ಯಾರೋ ಅನ್ಯ ಕೋಮಿನ ಬಾಲಕರು ಹಲ್ಲೆ ಮಾಡೋ ಸಂದರ್ಭದಲ್ಲಿ ಇಲ್ಲಿಯವರೆಗೂ ತನ್ನ ಪ್ರಾಣ ಸ್ನೇಹಿತನನ್ನು ತಾನು ಎಷ್ಟು ಕೇರ್ ಮಾಡ್ತಾ ಇದ್ದೆ, ಆತನು ಕೂಡ ತನ್ನನ್ನು ಕಾಳಜಿ ಮಾಡ್ತಾ ಇದ್ದ ಅನ್ನೋ ಸಲುವಾಗಿ ಆತನನ್ನು ಬಚಾವ್ ಮಾಡಲಿಕ್ಕೆ ಸಂಕೇತ್ ಎಂಟ್ರಿ ಕೊಡ್ತಾನೆ ನೋಡಿ. ಯಾವಾಗ ಗಿರೀಶ್ನನ್ನು ಬಚಾವ್ ಮಾಡೋ ಸಂದರ್ಭದಲ್ಲಿ ಬಾಲಕರು ಗಿರೀಶ್ನನ್ನು ಬಿಟ್ಟು ಸಂಕೇತ್ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆತನ ಎದೆ ಗುತ್ತಾರೆ, ಮುಖದ ಮೇಲೆ ಹೊಡಿತಾರೆ, ಹೊಟ್ಟೆ ಮೇಲೆ ಹೊಡಿತಾರೆ. ಇದರಿಂದ ಸಂಪೂರ್ಣವಾಗಿ ಸಂಕೇತ್ ಅಸ್ವಸ್ಥಗೊಂಡು ಬಿಡ್ತಾನೆ, ಅಲ್ಲೇ ಕುಸ್ತು ಬೀಳ್ತಾನೆ. ಆಸ್ಪತ್ರೆಗೆ ದಾಖಲಿಸುವ ಮುನ್ನವೇ ಬಿಡ್ತಾನೆ ನೋಡಿ. ಇದಕ್ಕೆ ಬಹಳಷ್ಟು ತಿರುವುಗಳು ಕೂಡ ಪಡೆದುಕೊಳ್ತಾ ಇದೆ. ಇಂದಿನ ಯುವಕರು, ಅಪ್ರಾಪ್ತ ಬಾಲಕರು ಕೂಡ ಯಾವ ರೀತಿಯಾಗಿ ಅಡ್ಡದಾರಿಯನ್ನು ಹಿಡಿತಾ ಇದ್ದಾರೆ. ಅವರಿಗೆ ಮಾದಕ ವಸ್ತುಗಳು ಎಷ್ಟು ಸುಲಭವಾಗಿ ಸಿಗ್ತಾ ಇದೆ. ಕ್ಷುಲ್ಲಕ ಕಾರಣಗಳಿಗೂ ಕೂಡ ಎಂತಹ ಕೃತ್ಯಗಳನ್ನು ಕೂಡ ಮಾಡಲಿಕ್ಕೆ ಹೇಸದಂತಹ ಮನಸ್ಥಿತಿ ಇವತ್ತಿನ ಯುವ ಸಮೂಹ ಹೊಂದುತ್ತಾ ಇದೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿ ಹೋಗಿದ್ದಂತ ನೋಡಿ. 9 ಗಂಟೆಯವರೆಗೂ ಕೂಡ ಸ್ಪೆಷಲ್ ಕ್ಲಾಸ್ ಇರುತ್ತೆ ಅಂತ ಹೇಳಿ ಮನೇಲಿ ಹೇಳೋದಂತ ಹುಡುಗ ಹಿತ. ಬೆಳಗ್ಗೆ 8:30ಕ್ಕೆ ಶಾಲೆಗೆ ಹೋಗಿ ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡಿ ಮತ್ತೆ ಹೋಗಿದ್ದ. ಆದರೆ ನೋಡಿ, ಅಶೋಕ್ ಎಂಬುವರ ಮಗ ಗಿರೀಶ್ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದಾರೆ. ಅದ್ರ ಜೊತೆಗೆ ಈತನ ಮೇಲೂ ನಿರಂತರವಾಗಿ ಹೊಡೆದಿದ್ದರಿಂದಲೇ ಆತನ ಪ್ರಾಣ ಪಕ್ಷಿ ಹಾರು ಹೋಗಿರೋದು. ಅವ್ರ ಅಪ್ಪ ಅಮ್ಮ ಹೇಳೋ ರೀತಿಯಾಗಿ ನಮ್ಮ ಮನೆ ಹುಡುಗ ಯಾವತ್ತೂ ಕೂಡ ಜಗಳ ಮಾಡೋನಲ್ಲ, ತುಂಬ ಸೈಲೆಂಟ್ ಇದ್ದ, ತುಂಬ ಇನೋಸೆಂಟ್ ಇದ್ದ, ಅನೇಕ ಕನಸುಗಳನ್ನು ತಮ್ಮ ಅಮ್ಮನ ಬಳಿ ಹೇಳ್ತಾ ಇದ್ದ, ಮನೆ ಬಿಟ್ಟು ಎಲ್ಲೂ ಕೂಡ ಹೊರಗೆ ಹೋಗೋನೇ ಅಲ್ಲ. ಆದರೆ ಅವತ್ತೇನೋ ಜಗಳ ಆಗ್ತಾಯಿತ್ತು ರಾತ್ರಿ, ಏಕಾಏಕಿಯಾಗಿ ಅದನ್ನು ಬಿಡಿಸ್ಲಿಕ್ಕೆ ಮುಂದೆ ಆಗಿದ್ದಕ್ಕೆ ಇವನನ್ನು ಬಿಟ್ಟು ನೀನು ಬಂದಿದೆಯಲ್ಲ ಅಂತೇಳಿ ಇವನ್ನ ಹಿಡ್ಕೊಂಡು ಈ ರೀತಿಯಾಗಿ ಹೊಡೆದು ಬಿಟ್ಟಿದ್ದಾರಲ್ಲಪ್ಪ ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು, ಜೊತೆಗೆ ಆ ಗಿರೀಶ್ ಹೇಳೋ ರೀತಿಯಾಗಿ ಬಲವಾಗಿ ಅದೇ ಗುದ್ದಿ ಆತನ ಪ್ರಾಣವನ್ನು ತೆಗೆದುಬಿಟ್ರಂತೆ. ಎಲ್ಲರೂ ಕೂಡ ಅನ್ಯ ಕೋಮಿನ ಬಾಲಕರು. ಪದೇ ನಾನು ಅನ್ಯ ಕೋಮು ಅನ್ನೋ ಪದಗಳನ್ನು ಬಳಸ್ತಾ ಇದ್ದೀನಿ ಅಂತ ಅಲ್ಲ, ಆದರೆ ಈ ಥರದ ದುಶ್ಚಟಗಳಿಗೆ, ಮಾದಕ ವ್ಯಸನಗಳಿಗೆ ಬಲಿಯಾಗ್ತಾ ಇರೋರು ಕೂಡ ಈ ರೀತಿಯಾದಂಥ ಅನ್ಯ ಕೋಮಿನ ಯುವಕರೇ ಅಂತ ಹೇಳಿ ಅದನ್ನು ನಾನು ಒತ್ತಿ ಹೇಳಲೇಬೇಕಾಗಿದೆ. ಈ ನಿಟ್ಟಲ್ಲಿ ಪೊಲೀಸರು ಕೂಡ ಭಾಳಷ್ಟು ಎಚ್ಚೆತ್ತುಕೊಳ್ಬೇಕಾಗಿದೆ. ಸುಲಭವಾಗಿ ಸಿಗುತ್ತೆ ಈ ರೀತಿಯಾದಂಥ ಅಡ್ಡದಾರಿಗಳನ್ನು ಕೂಡ ಈ ರೀತಿಯಾಗಿ ತುಳಿದು ಬಿಟ್ಟಿರ್ತಾರೆ ಅನ್ನೋ ಕಾರಣವಾಗಿ ನಾನು ಹೇಳ್ತಾ ಇರೋದು ನೋಡಿ. ಕೊನೆಯ ಕ್ಷಣಗಳು ಆತ ಅದು ಯಾವ ರೀತಿಯಾಗಿ ತನ್ನ ಪ್ರಾಣವನ್ನು ಉಸಿರನ್ನು ಚೆಲ್ಲಿರ್ಬೋದು ಅಂತ ಆ ಎದೆಯ ಭಾಗಕ್ಕೆ ಬಲವಾಗಿ ಗುದ್ದಿರೋ ಪರಿಣಾಮ. ಎಲ್ಲರೂ ಕೂಡ ಚಿಕ್ಕ ಹುಡುಗರು, ಏನು ಭಾಳಷ್ಟು ದೊಡ್ಡ ಹುಡುಗರ ಕೂಡ ಅಲ್ಲ. ಸಂಕೇತ್ ಪ್ರಜ್ಞೆಯನ್ನು ಕಳೆದುಕೊಂಡು ಆ ಕ್ಷಣದಲ್ಲೇ ಕುಸಿದು ಬಿದ್ದು ಬಿಡ್ತಾನಂತೆ. ತಕ್ಷಣಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ಮೇಲೆ ಆತನ ಆ ಸ್ಥಳದಲ್ಲೇ ಕುಸಿದು ಬಿಟ್ಟಿರೋದ್ರಿಂದ ಎದೆಗೂ ಕೂಡ ಬಹಳ ದೊಡ್ಡ ಪೆಟ್ಟಾಗಿರೋದ್ರಿಂದ ಮಾರ್ಗ ಮಧ್ಯದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮುಂಚೆ ಆತನ ಪ್ರಾಣ ಪಕ್ಷಿ ಹಾರೋಗಿರೋದು. ಕುಟುಂಬ ಏನು ಹೇಳ್ಕೊಳ್ಳುವಂಥ ಕುಟುಂಬ ಅಲ್ಲ ನೋಡಿ. ತಂದೆ ಕುಮಾರ್ ಟ್ರ್ಯಾಕ್ಟರ್ ಡ್ರೈವರ್ ಕೂಡ ಆದಂಥವ್ರು. ಇನ್ನು ತಾಯಿ ಬೇಕರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರಂತೆ. ಮಗನನ್ನು ಚೆನ್ನಾಗಿ ಓದಿಸ್ಬೇಕು ಅನ್ನೋ ಅಪಾರವಾದಂಥ ಕನಸು ಕಂಡಂಥವ್ರು.
ಇವತ್ತು ಅದೇ ಮೃತದೇಹದ ಮುಂದೆ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಅಮ್ಮ ಹೇಳೋ ರೀತಿಯಾಗಿ, ನೋಡಿ ನನ್ನ ಬರ್ಡೇ ಇತ್ತು 2 ದಿನಗಳ ಹಿಂದಷ್ಟೇ, ತಾಯಿ ಹುಟ್ಟುಹಬ್ಬ ಇದೆ ಅಂತೇಳಿ ಸಂಕೇತ ಅಮ್ಮನಿಗೋಸ್ಕರ ಒಂದು ಕೇಕನ್ನು ತಂದು ಸೆಲೆಬ್ರೇಟ್ ಮಾಡಿ ಅವೆಲ್ಲವುಗಳನ್ನು ಕೂಡ ಖುಷಿಯಾಗಿ ಆ ಕ್ಷಣಗಳನ್ನ ಹಂಚ್ಕೊಂಡಿದ್ದಂತೆ. 2 ದಿನ ಆಗಿಲ್ಲ ಈ ರೀತಿಯಾದಂಥ ಸುದ್ದಿಯನ್ನು ಕೇಳಿಬಿಟ್ವಲ್ಲಪ್ಪ ಅಂತ ತಾಯಿ ಕೂಡ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಇನ್ನು SLC ಆತನು ಕೂಡ ಮುಂದೆ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ನಾನು ರ್ಯಾಂಕ್ ಬರ್ತೀನಮ್ಮ, ರ್ಯಾಂಕ್ ಬಂದು ನನ್ನ ಫ್ಲೆಕ್ಸ್ನಲ್ಲೂ ಕೂಡ ನಾನು ಫೋಟೋ ಹಾಕಿಸ್ಕೊಳ್ತೀನಿ ಅಂತ ತಾಯಿಯೊಂದಿಗೆ ಅಪ್ಪನೊಂದಿಗೆ ಅನೇಕ ಕನಸುಗಳ ಬಗ್ಗೆ ಮಾತನಾಡ್ತಾ ಇದ್ದ. ಇವತ್ತು ಆತನೇ ಇಲ್ಲ, ಅವನ ಕನಸುಗಳೆಲ್ಲವೂ ಕೂಡ ಛಿದ್ರವಾಗಿ ಹೋಗಿಬಿಡ್ತು ಅಂತ ತಾಯಿ ಕೂಡ ನೆನೆದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದರು. ಇನ್ನೊಂದು ಕಡೆ ಅವ್ರ ಕುಟುಂಬದವ್ರು ಹೇಳೋ ಪ್ರಕಾರ ಆ ಭಾಗದಲ್ಲಿ ಯಾಕೆ ಪೊಲೀಸ್ನವರು ಈ ನಿಟ್ಟಿನಲ್ಲಿ ಈ ಒಂದು ಮಾದಕ ಜಾಲವನ್ನು ಪತ್ತೆ ಹಚ್ಚಿ ಅದನ್ನು ಕಡಿಮೆ ಮಾಡೋ ಪ್ರಯತ್ನವನ್ನು, ತುಂಬ ಕಂಟ್ರೋಲ್ಗೆ ತಹಬದಿಗೆ ತರೋ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲೆಲ್ಲ ಗಾಂಜಾ ಹೊಡೆಯೋರೇ ಜಾಸ್ತಿ ಇದ್ದಾರೆ. ಅದನ್ನು ಕಂಟ್ರೋಲ್ ಯಾರು ಮಾಡಬೇಕು? ಪೊಲೀಸ್ನವರೇ ಮಾಡಬೇಕು. ರಾತ್ರಿ ಹೊತ್ತು ಎಣ್ಣೆ ಹೊಡೆದು ಕೂತ್ಕೊಳ್ತಾರೆ, ಅಲ್ಲೇ ಬಾಟಲ್ಗಳನ್ನು ಬಿಸಾಕಿ ಹೋಗ್ತಾರೆ. ಸಣ್ಣ ಮಕ್ಕಳು ಯಾರು ತಂಟೆಗೆ ಹೋಗ್ತಾರೆ ಹೇಳಿ? ಅವರು ತನ್ನ ಫ್ರೆಂಡ್ ಅದನ್ನು ಬಿಡಿಸ್ಲಿಕ್ಕೆ ಅಂತ ಹೋಗಿರ್ತಾನೆ, ರಾತ್ರಿ 2 ಗಂಟೆ 3 ಗಂಟೆ ಆದರೂ ಅಲ್ಲೇ ಕೂತ್ಕೊಂಡು ಇಸ್ಪೀಟು ಎಣ್ಣೆ ಎಲ್ಲವನ್ನು ಆಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ನನ್ನ ಮಗನ ಮೇಲೆ ಈ ರೀತಿಯಾದಂಥ ಒಂದು ಅಟ್ಯಾಕ್ ನಡೆದಿದೆ. ಇದಕ್ಕೆಲ್ಲದಕ್ಕೂ ಕೂಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾರು ಕಾರಣ ಅಂತ ಗೊತ್ತಿದೆ, ಅವ್ರನ್ನ ಪತ್ತೆ ಹಚ್ಚಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ರೀತಿಯಾಗಿ ಅವರು ಕೂಡ ಮಾತನಾಡ್ತಾಯಿದ್ರು. SP ನಿಖಿಲ್ ಅವರು ಕೂಡ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನು ಕಾರಣ ಅನ್ನೋದನ್ನು ಕೂಡ ಅವ್ರು ಹೇಳ್ತಾಯಿದ್ರು. ಯಾಕೆಂದರೆ ಈಗಾಗಲೇ ಸಂಕೇತ ಹತ್ಯೆ ಬೇರೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಶಿವಮೊಗ್ಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಒಂದು ಕಡೆ ಹಬ್ಬದ ವಾತಾವರಣ, ಮಾರಿ ಜಾತ್ರೆ ನಡೀತಾ ಇದೆ, ಇನ್ನೊಂದು ಕಡೆ ಪೊಲೀಸ್ ಬಂದೋಬಸ್ತ್ ಕೂಡ ಹೆಚ್ಚಿನದಾಗಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಪೊಲೀಸರು ಕಟ್ಟೆಚ್ಚರ ಕೂಡ ವಹಿಸ್ತಾ ಇದ್ದಾರೆ. ಇನ್ನು ಊರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಅಲ್ಲಿನ ಸ್ಥಳೀಯರೇ ಹೇಳೋ ಪ್ರಕಾರ ಇಲ್ಲಿ ಗಾಂಜಾ ಹಾವಳಿ ಇದೆ, ಹೊಸದಾಗಿ ಈ ಊರಿನಲ್ಲಿ ಪೊಲೀಸ್ ಠಾಣೆ ತೆರೀರಿ ಅಂತ ಒಂದು ಕಡೆ ಆಗ್ರಹ ಕೇಳಿಬರ್ತಾ ಇರೋದು. ಇನ್ನೊಂದು ಕಡೆ ಅಪ್ರಾಪ್ತ ಬಾಲಕನ ಹತ್ಯೆ ಮಾಡಿಬಿಟ್ರಲ್ಲ, ಇದೊಂದು ದೊಡ್ಡ ಆಘಾತಕಾರಿಯಾದಂಥ ಅಂಶ. ಹಾಗಾಗಿ ಅವ್ರನ್ನ ಬಂಧಿಸಬೇಕು, ಅವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ವಿಚಾರವಾಗಿ. ಇನ್ನು SP ಅವರು ಹೇಳೋ ಹಾಗೆ ಇದು ಒಂದು ಕ್ರಿಕೆಟ್ ಮ್ಯಾಚ್ ವಾಗ್ವಾದದಿಂದ ಈ ರೀತಿಯಾದಂಥ ಕೃತ್ಯ ನಡೆದಿರೋದು ನಮಗೆ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರೋದು. ಒಂದು ವಿಶೇಷ ಟೀಮ್ ಕೂಡ ಮಾಡಿದ್ದೀವಿ ನಾವು, ಇದಕ್ಕೆ ಸಂಬಂಧಪಟ್ಟ ತನಿಖೆ ಕೂಡ ನಡೀತಾ ಇದೆ. 2 ದಿನದ ಹಿಂದೆ ಕ್ರಿಕೆಟ್ ಮ್ಯಾಚ್ ನಡೆದಿತ್ತಲ್ವ, ಹಾಗಾಗಿ ಆ ಉದ್ದೇಶವಾಗಿ ಏನೋ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಈ ಥರದೊಂದು ಘಟನೆ ನಡೆದಿದೆ, ಅದ್ರ ಬಗ್ಗೆ ತನಿಖೆ ಕೂಡ ಮಾಡ್ತಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಒಂದು ಪೊಲೀಸ್ ಉಪಠಾಣೆಯನ್ನು ಕೂಡ ಇಲ್ಲಿ ತೆರಿತೀವಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿರೋದು. ಇನ್ನು ಆರೋಪಿಗಳು 4 ಜನರನ್ನು ಕೂಡ ಬಂಧಿಸಲಾಗಿದೆಯಲ್ಲ, ಅವ್ರನ್ನ ಗಾಂಜಾ ಟೆಸ್ಟ್ ಕೂಡ ಮಾಡ್ತೀವಿ, ಆ ಥರದ ಸೇವನೆ ಕೂಡ ಏನಾದರೂ ಮಾಡಿದ್ರಾ ಅಂತ. ಇದು ಗಂಭೀರವಾದಂಥ ವಿಷಯ. ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಹತ್ಯೆ ಮಾಡುವಷ್ಟು ದ್ವೇಷದ ಮನಸ್ಥಿತಿ ಮಾನಸಿಕತೆ ಇವತ್ತಿನ ಮಕ್ಕಳಲ್ಲಿ ಬರ್ತಾ ಇರೋದು ಭಾಳ ಗಂಭೀರವಾಗಿ ಪೋಷಕರು ಕೂಡ ಯೋಚನೆ ಮಾಡಬೇಕಾಗತ್ತೆ, ಸಮಾಜ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗತ್ತೆ, ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಪ್ರಕರಣದ ಬಗ್ಗೆ ಎಲ್ಲ ಹೆಮಗಳಿಂದನೂ ಕೂಡ ಇಂದಿನ ಸಮಾಜ ಬೇರೆ ರೀತಿಯಾಗಿ ಅಡ್ಡದಾರಿಯನ್ನು ತುಳಿತಾ ಇರೋದು ಮತ್ತು ಸುಲಭವಾಗಿ ಈ ಥರದ ಮಾದಕ ಪದಾರ್ಥಗಳು ಅವರಿಗೆ ಕೈಗೆ ಸಿಗುತ್ತಾ ಇರೋದು. ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಎಲ್ಲವೂ ಕೂಡ ಅದೆಲ್ಲವನ್ನು ಕೂಡ ಬಯಲಿಗೆಳಿಬೇಕು ಅನ್ನೋದು ಸಾರ್ವಜನಿಕರ ಆಕ್ರೋಶ. ಇನ್ನೊಂದು ಕಡೆ ಇದು ನಾನು ಹೇಳಿದೆ, ಇದನ್ನು ಅನ್ಯ ಕೋಮಿನ ಯುವಕರು ಉದ್ದೇಶಪೂರ್ವಕವಾಗಿ ಇದನ್ನು ತಿರುಚೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೊಂದು ಕೋಮಿನ ಆ್ಯಂಗಲ್ನ ಕೊಡಲಿಕ್ಕೆ ಅಂತಲೇ ಹಿಂದೂ ಹುಡುಗ ಅಂತಲೇ ಅನ್ನೋ ಕಾರಣಕ್ಕೆ ಈ ಥರದ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸ್ನವರು ಈ ಥರದೊಂದು ದೊಡ್ಡ ಜಾಲವನ್ನು ಬಯಲಿಗೆಳಿಬೇಕು ಮತ್ತು ಇದನ್ನು ಪೂರೈಸ್ತಕ್ಕಂಥ ಈ ಗಾಂಜಾ ಇವನ್ನೆಲ್ಲವನ್ನು ಕೂಡ ಪೂರೈಸ್ತಕ್ಕಂಥ ಒಂದು ದೊಡ್ಡ ಜಾಲ ಇದೆ, ಆ ಒಂದು ಜಾಲವನ್ನು ಪತ್ತೆ ಹಚ್ಚಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಆಕ್ರೋಶ ಕೇಳಿಬರ್ತಾ ಇರೋದು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.